ಟೈಟ್ ಮಾಡ್ತೀರಾ. ಸಿ, ಟೈಟ್ ಮಾಡೋದು. ಈಗ ಇದು ತುಂಬಾ ಲೂಸ್ ಆಯ್ತು ಅಂದ್ರೆ ಹೀಗೆ ಈ ಕಡೆ ಹಿಂದ್ಗಡೆ ವರ್ಕಿಂಗ್ ಯಾರ್ನ ಕಾನ್ಸೆಪ್ಟ್ ಇದನ್ನೇ ನಾವು ಹುಕ್ ಹೆಲ್ಪ್ ಇಂದ ಹಾಕ್ತಿವಿ. ಇದನ್ನ ಹೇಳ್ಬೇಕಿತ್ತು, ಹಾಗಾಗಿ ನಾನು ಕೈಯಿಂದ ನಿಮ್ಗೆ ಮಾಡಿ ತೋರಿಸ್ದೆ. ಅರ್ಥ ಆಯ್ತಲ್ವಾ? ಸೊ ಆಯ್ತಾ. ಇದು ಲೂಸ್ ಆದ್ರೆ ತುಂಬಾ ದೊಡ್ಡದಾಗಿದ್ರೆ ಈ ಕಡೆ ವರ್ಕಿಂಗ್ ಯಾರ್ನ ಹೀಗೆ ಹೀಗೆ ಎಳೆದ್ರೆ ಇದು ಲೂಪು ಚಿಕ್ಕದಾಗುತ್ತೆ. ಓಕೆ, ಸೊ ನಾನು ನೈಫ್ ಮೆಥಡ್ ಅಲ್ಲಿ ಹುಕ್ ನ ಹೋಲ್ಡ್ ಮಾಡಿದೀನಿ. ನೋಡೋಣವಾ ಹೇಗ್ ಚೈನ್ ಹಾಕೋದು ಅಂತ. ಚೈನ್ ಹಾಕೋ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಯ್ತಲ್ವಾ? ಈ ಲೂಪ್ ಅಲ್ಲಿ ನಾವು ವರ್ಕಿಂಗ್ ಯಾರ್ನ ಇದ್ರ ಒಳಗಡೆಯಿಂದ ಹೀಗೆ ಚೈನ್ ಸ್ಟಿಚ್ ಹೇಗ್ ಹಾಕೋದು ಅಂದ್ರೆ ನಥಿಂಗ್ ಬಟ್ ನೀವೀಗ ಇಲ್ಲಿ ಲೂಪ್ ಕಾಣಿಸ್ತಾ ಇದೆ ಅಲ್ವಾ, ಈ ಲೂಪ್ ಇಂದ ನೀವು ಕೈಯಿಂದ ಮಾಡೋದಾದ್ರೆ ವರ್ಕಿಂಗ್ ಯಾರ್ನ ಇದರ ಒಳಗಡೆಯಿಂದ ಹೀಗೆ ಎಳಿತೀರಾ, ಹಾಗೆ ಟೈಟ್ ಮಾಡ್ತೀರಾ. ಸಿ, ಕಾನ್ಸೆಪ್ಟ್ ಇದು ಏನ್ ಮಾಡ್ಬೇಕು ಅಂತ. ಮತ್ತೆ ಈ ವರ್ಕಿಂಗ್ ಯಾರ್ನ ಇದರ ಒಳಗಡೆಯಿಂದ ಹಾಸಿ ಹೀಗೆ ಎಳೆದು ಹೀಗೆ ಟೈಟ್ ಮಾಡೋದು. ಈಗ ಇದು ತುಂಬಾ ಲೂಸ್ ಆಯ್ತು ಅಂದ್ರೆ ಹೀಗೆ ಈ ಕಡೆ ಹಿಂದ್ಗಡೆ ವರ್ಕಿಂಗ್ ಯಾರ್ನ ಹೀಗೆ ಎಳೆದ್ರೆ ಇದು ಸ್ವಲ್ಪ ಇದರದ್ದು ಹೋಲು ಚಿಕ್ಕದಾಗತ್ತೆ, ಲೂಪು ಚಿಕ್ಕದಾಗತ್ತೆ. ಹೀಗೆ ಸಿ, ಸ್ವಲ್ಪ ದೊಡ್ಡ ತಗೊಳ್ತಾ ಇದ್ದೀನಿ, ಯಾಕೆಂದ್ರೆ ನಂಗೆ 2 ಫಿಂಗರ್ ಇಂದ ಹೆಲ್ಪ್ ಇಂದ ವರ್ಕಿಂಗ್ ಯಾರ್ನ ಎಳಿಬೇಕು. ಇಲ್ಲಿ ನೋಡಿ, ಹೀಗೆ ಇದನ್ನ ಟೈಟ್ ಮಾಡ್ತೀನಿ, ಸ್ವಲ್ಪ ಹಿಂದೆ ಇಟ್ಕೊಳ್ತೀನಿ, ಹಾಗೆ ಇದನ್ನ ಸಿ, ಚೈನ್ ಇದೇ ಕಾನ್ಸೆಪ್ಟ್ ಇದನ್ನೇ ನಾವು ಹುಕ್ ಹೆಲ್ಪ್ ಇಂದ ಹಾಕ್ತಿವಿ. ಇದನ್ನ ಹೇಳ್ಬೇಕಿತ್ತು, ಹಾಗಾಗಿ ನಾನು ಕೈಯಿಂದ ನಿಮ್ಗೆ ಮಾಡಿ ತೋರಿಸ್ದೆ. ಅರ್ಥ ಆಯ್ತಲ್ವಾ? ಸೊ ಈ ಲೂಪ್ ಇಂದ ಈ ವರ್ಕಿಂಗ್ ಯಾರ್ನ ಇದ್ರೊಳಗಡೆಯಿಂದ ಹೀಗೆ ತಗೊಂಡು ಹೀಗೆ ಸರ್ಗಂಟ್ಗಳನ್ನ ಹಾಕ್ತಾ ಹೋಗ್ತೀವಿ. ಅದೇ ನಿಮ್ಮ ಚೈನು. ಆಯ್ತಾ? ಇದು ಲೂಸ್ ಆದ್ರೆ ತುಂಬಾ ದೊಡ್ಡದಾಗಿದ್ರೆ ಈ ಕಡೆ ವರ್ಕಿಂಗ್ ಯಾರ್ನ ಹೀಗೆ ಹೀಗೆ ಎಳೆದ್ರೆ ಇದು ಲೂಪು ಚಿಕ್ಕದಾಗತ್ತೆ. ಈಗ ನಾನು ಹ್ಯಾಂಡ್ ಕೈಯಿಂದ ಬೆರಳಿಂದಾನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ತಗೊಳ್ತಾ ಇದ್ದೀನಿ. ಹೀಗೆ ಓಕೆ. ಈಗ ಇದನ್ನೇ ನಾನು ಈಗ ನಿಮ್ಗೆ ಹುಕ್ಕಿಂದ ಹಾಕ್ತಾ ಹೋಗ್ತಿದ್ದೀನಿ. ಸೊ ನಾನು ನೈಫ್ ಮೆಥಡ್ ಅಲ್ಲಿ ಹುಕ್ ನ ಹೋಲ್ಡ್ ಮಾಡಿದೀನಿ. ನೋಡೋಣವಾ ಹೇಗ್ ಚೈನ್ ಹಾಕೋದು ಅಂತ. ಚೈನ್ ಹಾಕೋ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಯ್ತಲ್ವಾ? ಈ ಲೂಪ್ ಅಲ್ಲಿ ನಾವು ವರ್ಕಿಂಗ್ ಯಾರ್ನ ಇದ್ರ ಒಳಗಡೆಯಿಂದ ಹೀಗೆ ಪುಲ್ ಮಾಡ್ಬೇಕು. ಹೀಗೆ ಇದು ಲೂಸ್ ಆಗಿದ್ರೆ ಇದನ್ನ ಹೀಗೆ ಎಳೆದು ಟೈಟ್ ಮಾಡ್ಬೇಕು. ಅರ್ಥ ಆಯ್ತಾ? ಆಮೇಲೆ ಇದನ್ನ ಹೀಗೆ ರೈಟ್, ಕಾಣಿಸ್ತಾ ಇದೆ ಅಲ್ವಾ? ಹೀಗೆ ಲೂಪ್ ಇಲ್ಲಿ yarn over, pull through the loop. ಸಿ, yarn over ಅಂದ್ರೆ ಈ ಹುಕ್ ಮೇಲೆ ಯಾರ್ನ ಹಾಕೊಳ್ಳೋದು. yarn over, pull through the loop. ಈ ಕೊಕ್ಕೆ ಇದೆ ಅಲ್ವಾ, ಇದಕ್ಕೆ ಇದು ಸಿಗಾಕೊಂಡ್ರೆ ನಿಮ್ಗೆ ಇದ್ರೊಳಗಡೆ ಲೂಪ್ ಅಲ್ಲಿ ಇದನ್ನ ಎಳೆಯೋದಿಕ್ಕೆ ಈಸಿ ಆಗತ್ತೆ. ಸೊ ಏನ್ ಮಾಡ್ತೀವಿ, ಇಲ್ಲಿ ಲೂಪ್ ಇದೆ ನಮ್ಗೆ ಈಗ, ರೈಟ್? ಈ ಹೋಲ್ ಇದೆ ಅಲ್ವಾ, ಇದು ಲೂಪ್ ಅಂತಾರೆ. ಇದು ಇದೆಯಲ್ವಾ,
ಇದಕ್ಕೆ ಇವಾಗ ಇದನ್ನ ಡೈರೆಕ್ಟ್ ಆಗಿ ಹಿಂಗೆ ಎಳೆದ್ರೆ ಬರುತ್ತಾ, ಕೊಕ್ಕೆ ತರ ಇರೋದೇ ಅದಕ್ಕೆ. ಇದರ ಸಪೋರ್ಟ್ ಇಂದ ನಾವು ಇಲ್ಲಿ ಇದನ್ನ ಹೀಗೆ ಎಳಿತೀವಿ, ಆಗ ಒಂದು ಚೈನ್ ಸ್ಟಿಚ್ ಕ್ರಿಯೇಟ್ ಆಗುತ್ತೆ. ಹಾಗೆ yarn over, pull through the loop, yarn over, pull through the loop, yarn over, pull through the loop, yarn over, pull it, yarn over, pull it, yarn over, pull it. See, ಇದು ಹುಕ್ಕಿಂದ ಹಾಕಿರೋದು, ಇದು ವಿದೌಟ್ ಹುಕ್ ಹಾಕಿರೋದು. ಕಾನ್ಸೆಪ್ಟ್ ಇಷ್ಟೇನೆ, ಚೈನ್ ಹಾಕೋದು. ಒನ್ಸ್ ನಿಮ್ದು ವರ್ಕ್ ಡನ್ ಆಯ್ತು ಅಂದ್ರೆ, ಈಗ ಚೈನ್ಸ್ ಹಾಕಿದ್ದಾಯ್ತು, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂದ್ರೆ ದಟ್ಸ್ ಫೈನ್. ಕಂಟಿನ್ಯೂ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ರಿ ವರ್ಕ್ ಅಂತಂದ್ರೆ ಹೇಗೆ ಎಂಡ್ ಮಾಡ್ತೀರಾ ಅಂತಂದ್ರೆ, ಇದೇನ್ ಲೂಪ್ ಇರುತ್ತಲ್ವಾ, ಈ ಲೂಪ್ ಅನ್ನ ಐದರ್ ನೀವು ಇಲ್ಲಾದ್ರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಇಲ್ಲಾದ್ರೂ ಕಟ್ ಮಾಡ್ಕೊಳ್ಳಿ, ಏನ್ ಮಾಡಿದ್ರು ಒಂದೇ ಅರ್ಥ. ನಾನು ಇದನ್ನ ಜಾಸ್ತಿ ಎಳ್ಕೊಂಡು ಇಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಸೊ ಇದು ಹೋಯ್ತು. ಈಗ ನನ್ನ ಲಾಕ್ ಆಗೋಯ್ತು ನನ್ನ ಸ್ಟಿಚ್. ಸೊ ಈ ಕಡೆಯಿಂದಾನು ಲಾಕ್ ಆಗಿದೆ, ಈ ಕಡೆಯಿಂದಾನು ಲಾಕ್ ಆಗಿದೆ. ಈ ತರ ದಿಸ್ ಇಸ್ ಹೌ ವಿ ಡೂ ಸ್ಲಿಪ್ ನಾಟ್ ಅಂಡ್ ಚೈನ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಫ್ ಡಬಲ್ ಕ್ರೋಶೆ ಅಂದ್ರೆ ಏನು, ಡಬಲ್ ಕ್ರೋಶೆ ಅಂದ್ರೆ ಏನು, ಟ್ರಿಬಲ್ ಕ್ರೋಶೆ ಅಂದ್ರೆ ಏನು, ಸೊ ಈ ಎಲ್ಲಾ ಬೇಸಿಕ್ ಸ್ಟಿಚಸ್ ನಾವು ತಿಳ್ಕೊಳ್ಳೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.